ವಾಕ್ ಆಫ್ ಹೋಪ್ ಯಾತ್ರೆಗೆ ದೇಶಾದ್ಯಂತ ಪ್ರೋತ್ಸಾಹ ಸಿಗ್ತಾ ಇದೆ. ಏಕತಾ ಮಿಷನ್ನ ಸಂಸ್ಥಾಪಕ ಶ್ರೀ ಎಂ ವಾಕ್ ಆಫ್ ಹೋಪ್ ಯಾತ್ರೆ ಈಗ ಗುಜರಾತ್ನ ಗೋಧ್ರಾ ತಲುಪಿದೆ. ಈ ಯಾತ್ರೆ ಕುರಿತಂತೆ ವಿಶೇಷವಾದಂತಹ ವರದಿ ಇಲ್ಲಿದೆ ನೋಡಿ. ದೇಶದಲ್ಲಿರೋ ವೈರತ್ವ ಅಸಮಾನತೆಗಳನ್ನು ದೂರ ಮಾಡುವ ಸಲುವಾಗಿ ಏಕತಾ ಮಿಷನ್ನ ಸಂಸ್ಥಾಪಕ ಶ್ರೀ ಎಂ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ವಾಕ್ ಆಫ್ ಹೋಪ್ ಯಾತ್ರೆ ಇದೀಗ ಗುಜರಾತ್ನ ಗೋಧ್ರಾ ತಲುಪಿದೆ. ಜನವರಿ 12ರಂದು ಕನ್ಯಾಕುಮಾರಿಯಿಂದ ಆರಂಭಗೊಂಡ ವಾಕ್ ಆಫ್ ಹೋಪ್ ಯಾತ್ರೆ 11 ರಾಜ್ಯಗಳನ್ನು ಹಾದು 2016ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರಕ್ಕೆ ತಲುಪಿ ಕೊನೆಗೊಳ್ಳಲಿದೆ. ಶ್ರೀ ಎಂ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ನಡಿಗೆ ನಿತ್ಯ 15ರಿಂದ 20 ಕಿಲೋಮೀಟರ್ಗಳಷ್ಟು ನಡೆದು ಈಗ ಗುಜರಾತ್ನ ಗೋಧ್ರಾ ತಲುಪಿದೆ. ಗೋಧ್ರಾದಲ್ಲಿ ಕೂಡ ಶ್ರೀ ಎಂ ಅವರಿಗೆ ಭವ್ಯ ಸ್ವಾಗತ ದೊರೆತಿದೆ. ಶ್ರೀ ಎಂ ಅವರು ಹಳ್ಳಿ ಪಟ್ಟಣದಲ್ಲಿ ಉಳಿದುಕೊಂಡು ಅಲ್ಲಿನ ಜನಸಮುದಾಯವನ್ನ ಭೇಟಿ ಮಾಡಿದ್ದಾರೆ. ಸಾಧ್ಯವಾದರೆ ಅವರೊಂದಿಗೆ ಸಂವಾದ ನಡೆಸಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ವ್ಯವಸ್ಥೆ ಮಾಡುತ್ತಿದ್ದಾರೆ. ಬೆಳಿಗ್ಗೆ 6ರಿಂದ 12ರವರೆಗೆ ನಡಿಗೆ, ಬಳಿಕ ಊಟ ವಿಶ್ರಾಂತಿ, ಸಂಜೆ ಚರ್ಚೆ, ಸರ್ವಧರ್ಮ ಪ್ರಾರ್ಥನೆ. ಇದು ಪಾದಯಾತ್ರೆಯ ದಿನಚರಿಯಾಗಿದೆ. ಇನ್ನು ದಯೆ ಧರ್ಮದ ಮೂಲವಾಗಿದ್ದು ಕೊಲ್ಲುವ ಧರ್ಮ ನಮಗೆ ಬೇಡ ಎನ್ನುವುದನ್ನು ದೇಶದ ಜನರಿಗೆಲ್ಲ ಸಾರಬೇಕಿದೆ. ಹಳ್ಳಿಗಳ ವಸ್ತುಸ್ಥಿತಿ ಅರಿತುಕೊಳ್ಳುವುದು ಈ ಯಾತ್ರೆಯ ಉದ್ದೇಶವಾಗಿದ್ದು ಅಲ್ಲಿನ ಸಮಸ್ಯೆಗಳಿಗೆ ಸಾಧ್ಯವಾದರೆ ಪರಿಹಾರವನ್ನು ಕೂಡ ಒದಗಿಸಲಾಗ್ತಿದೆ. ಒಟ್ಟಿನಲ್ಲಿ ವಾಕ್ ಆಫ್ ಹೋಪ್ ನಡಿಗೆ ಯಾತ್ರೆಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಿದೆ. ಅಷ್ಟೇ ಅಲ್ಲದೆ ವಾಕ್ ಆಫ್ ಹೋಪ್ ಉದ್ದೇಶಗಳನ್ನು ಕೂಡ ಶ್ರೀ ಎಂ ಅವರು ಜನರಿಗೆ ಸರಳವಾಗಿ ತಲುಪಿಸುತ್ತಿದ್ದಾರೆ. ಜೆಎಸ್ ಪೂಜಾರ್, ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್.